ರಾವಣನ ಶಕ್ತಿ. ಬ್ರಹ್ಮನವರ ಪ್ರಸಾದದಿಂದ ರಾವಣನು ಮನುಷ್ಯರನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿಗಳಿಂದಲೂ, ಗಂಧರ್ವ, ಪಕ್ಷಿ, ಸರ್ಪಗಳಿಂದಲೂ ವಧಿಸಲು ಸಾಧ್ಯವಿಲ್ಲ. ರಾವಣನ ಮತ್ತೊಬ್ಬ ತಮ್ಮನಾದ ಕುಂಭಕರ್ಣ ಯುದ್ಧದಲ್ಲಿ ಇಂದ್ರನಿಗೆ ಸರಿಸಮಾನವಾಗಿರುವನು. ರಾವಣನ ಸೇನಾಧಿಪತಿಯಾದ ಪ್ರಹಸ್ತನು ಕೈಲಾಸದಲ್ಲಿ ನಡೆದ ಯುದ್ಧದಲ್ಲಿ ಕುಬೇರನ ಸೇನಾಧಿಪತಿಯಾದ ಮಣಿಭದ್ರನನ್ನು ಸೋಲಿಸಿದನು. ರಾವಣನ ಮಗನಾದ ಇಂದ್ರಜಿತ್ ಬೆರಳುಗಳನ್ನು ರಕ್ಷಣೆ ಮಾಡುವ ಚರ್ಮದ ಪಟ್ಟಿಯನ್ನು ಕಟ್ಟಿಕೊಂಡು ಭೇದಿಸಲು ಸಾಧ್ಯವಾಗದ ಕವಚವನ್ನು ಧರಿಸಿ ಧನಸ್ಸನ್ನು ಹಿಡಿದು ಶತ್ರುವಿನೊಂದಿಗೆ ಯುದ್ಧ ಮಾಡಲು ನಿಂತಾಗ ಅದೃಶ್ಯನಾಗಿ ಬಿಡುವನು. ಯುದ್ಧಕ್ಕೆ ಹೋರಾಡುವ ಮುನ್ನ ಯಥೋಕ್ತವಾದ ಅಜ್ಯಾಹುತಿಗಳಿಂದ ಯಜ್ಞೇಶ್ವರನನ್ನು ತೃಪ್ತಿಗೊಳಿಸಿ ರಣರಂಗದಲ್ಲಿ ರಚಿಸಿದ ಮಹಾವ್ಯೂಹದಲ್ಲಿ ನಿಂತು ಯುದ್ಧ ಮಾಡುತ್ತಿರುವಾಗ ಅದೃಶ್ಯನಾಗಿ ಶತ್ರುಗಳನ್ನು ಪ್ರಹರಿಸಿರುವನು. ಮನೋಹರ, ಮಹಾಪಾರ್ಶ್ವ ಮತ್ತು ಅಕಂಪನರು ರಾವಣನ ಸೇನಾ ನಾಯಕರು. ಇವರೆಲ್ಲರೂ ಲಂಕೆಯಲ್ಲಿ ರಕ್ತ ಮಾಂಸಾಹಾರಿಗಳಾದ ಮತ್ತು ಇಷ್ಟ ಬಂದಂತೆ ವೇಷಗಳನ್ನು ಧರಿಸಲು ಸಮರ್ಥರಾದ 10 ಕೋಟಿ ಸಾವಿರ ರಾಕ್ಷಸರಿದ್ದಾರೆ. ಇಂತಹವರೊಂದಿಗೆ ರಾವಣನು ಯುದ್ಧ ಮಾಡಿದನು. ಆ ಯುದ್ಧದಲ್ಲಿ ದೇವತೆಗಳ ಸಮೇತವಾದ ರಾವಣನು ಯುದ್ಧವನ್ನು ಮಾಡುತ್ತಾನೆ. ಯುದ್ಧದಲ್ಲಿ ದೇವತೆಗಳ ಸಮೇತರಾದ ರಾವಣನು ಯುದ್ಧವನ್ನು ಮಾಡುತ್ತಾನೆ. ಆ ಯುದ್ಧದಲ್ಲಿ ದೇವತೆಗಳ ಸಮೇತರಾದ ಲೋಕಪಾಲಕರೆಲ್ಲರೂ ರಾವಣನಿಂದ ಪರಾಜಿತರಾದರು ಅಂತ ಹೇಳಿ ರಾವಣನಿಂದ ಅವಮಾನಿತನಾದ ವಿಭೀಷಣನು ರಾಮನಿಗೆ ರಾವಣನ ಶಕ್ತಿಯನ್ನು ವಿವರಿಸ್ತಾನೆ. ಹೀಗೆ ರಾವಣನ ಶಕ್ತಿಯನ್ನು ಕಳೆದುಕೊಂಡ ಬಳಿಕ ರಾಮನು ವಿಭೀಷಣನಿಗೆ ಹೀಗೆ ಹೇಳ್ತಾನೆ: ಪ್ರಹಸ್ತನನ್ನು ಪುತ್ರನಿಂದ ಕೂಡಿದ ರಾವಣನನ್ನು ಸಂಹರಿಸಿ ಲಂಕಾಪಟ್ಟಣಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಲಕ್ಷ್ಮಣ, ಈಗಲೇ ಹೋಗಿ ಸಮುದ್ರದಿಂದ ತೀರ್ಥವನ್ನು ತೆಗೆದುಕೊಂಡು ಬಾ, ಅದರಿಂದ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡು ಅಂತ ಹೇಳಿ ಹೇಳ್ತಾನೆ ರಾಮ ಲಕ್ಷ್ಮಣನಿಗೆ.